ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಮುಖ್ಯಮಂತ್ರಿಗಳು ಬಂದಿಲ್ಲ, ಇವತ್ತೆಲ್ಲಿ ಹೋಲಕ್ ಆಗ್ತದಿಲ್ಲ ಅಂತ ಹೇಳಿ ವಿಚಾರ ಮಾಡಿದ್ದೆ. ಆದ್ರೂ ತಾಂಡ ಜನ ಹಿರಿಯರೆಲ್ಲರೂ ರಾತ್ರಿ 9 ಪರವಾಗಿಲ್ಲ 10 ಪರವಾಗಿಲ್ಲ ನೀವು ಬರಲೇಬೇಕು ಅಂತಕ್ಕಂಥವ್ರು ಕೂಡ ಫೋನ್ ಮಾಡ್ತಾ ಇದ್ರು. ಇನ್ನು ಮುಖ್ಯಮಂತ್ರಿಗಳು ಇನ್ನ ಮೀಟಿಂಗ್ ನಡೀತಾ ಇತ್ತು, ನಾನು ಎದ್ದು ಹೊರಗೆ ಬಂದೆ, ಫೋನ್ ಮಾಡ್ತಾ ಇದ್ದೆ ಲೇಟ್ ಆಗ್ತದೆ ಅಂತ ಹೇಳಿ ನಾನು ಎದ್ದು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದೀನಿ. ಬಹಳ ಪ್ರೀತಿ ವಿಶ್ವಾಸದಿಂದ ತಾವೆಲ್ಲರೂ ಕರೆಸಿದಿರಿ, ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಬಂದಾಗ ಕೆಲವು ಕೆಲಸಗಳು ಹೇಳಿದರು. ನೀರಿನ ವ್ಯವಸ್ಥೆ ಬಹಳಷ್ಟು ತೊಂದರೆ ಇತ್ತು, ನೀರಿನ ವ್ಯವಸ್ಥೆ ಕೂಡ ಈಗ ಕಂಪ್ಲೀಟ್ ಆಗಿದೆ. ಇನ್ನೇ ನಾನು 3 ಬೇಡಿಕೆ ಇಟ್ಟಿದಾರ. ಇನ್ನೂ 2 ಟ್ಯಾಂಕ್ ಬೇಕಂತ ಹೇಳಿದಾರ, ವಾಟರ್ ಟ್ಯಾಂಕ್. ಸಮುದಾಯ ಭವನ್ ಕೇಳಿದಾರ, ಸಿಸಿ ರಸ್ತೆ ಕೇಳಿದಾರ. ಸಿಸಿ ರಸ್ತೆ 25 ಲಕ್ಷ ಹಾಕಿದಿರ್ಬೇಕು. ನಾನು ಅದ್ರ 30 ಲಕ್ಷ ಅಂದ್ರೆ 30 ಲಕ್ಷ ಡೌಟ್, 25 ಲಕ್ಷ ಅಂತ ನಾನು ಕನ್ಫರ್ಮ್ ಅದ, ಅಷ್ಟು ಕ್ಲಿಯರ್ ಮಾಡಿಸಿ ಕೊಡ್ತೀನಿ. ಮುಂದಿನ ಈ ಕಾರ್ಯಕ್ರಮ ಬರೋವರೆಗೂ 3 ಬೇಡಿಕೆ ಇಟ್ರಿ, ಸಮುದಾಯ ಭವನ್ ಬಸ್ ಎಲ್ಲ ಕೊಡ್ಕೊಂಡು 20 ಲಕ್ಷ ಕೊಡ್ತೀನಿ ಇಲ್ಲಿ ಅಂತಕ್ಕಂಥವ್ರು ಕೂಡ ಇವತ್ತು ಮುಖಾಂತರ ಹೇಳಿ ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತು ನಾನು ಚುನಾವಣೆ ಏನೇ ಇರ್ಬೋದು, ಬರ್ಬೋದು ಹೋಗ್ಬೋದು, ಆದರೆ ಇವತ್ತು ಈ ಕ್ಷೇತ್ರದಲ್ಲಿ ಶಾಸಕರು ಯಾರಪ್ಪ ಅಂದ್ರೆ ಬಸವರಾಜ ಮತ್ತಿಗೌಡ ಅಂತಕ್ಕಂಥದ್ದು ನಾವು ಹೇಳ್ತಾ ಇದ್ದೇನೆ. ತಮ್ಮ ಆಶೀರ್ವಾದ, ತಮ್ಮ ಪ್ರೀತಿಲಿಂದ ನನಗೆ 2 ಬಾರಿ ಈ ಕ್ಷೇತ್ರದಲ್ಲಿ ಶಾಸಕರು ಕೂಡ ಮಾಡಿಕೊಟ್ಟಿದ್ರು. ಆದರೆ ಅನಿವಾರ್ಯ ಕಾರಣ ಇವತ್ತು ನಮ್ಮ ಸರ್ಕಾರ ಇಲ್ಲ. 3 ವರ್ಷ ಆದ್ರೂ ಕೂಡ ಯಾವುದೋ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ, ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ನಾನು ಪಟವಾದ ತಾಂಡಕ್ಕೆ ಹೋಗ್ತಿದ್ದೆ, ಸೇಮ್ ಪಟವಾದ ತಾಂಡ ಗುಡಿನ ಹಿಂಗೆ ಅದ, ಮ್ಯಾಲ ಮಠನು ಹಿಂಗೆ ಅದ, ಸೇಮ್ ಅದನ್ನು. ಅನೇಕ ವರ್ಷಗಳಿಂದ ಅದು ತೊಂದರೆ ಇತ್ತು. ಮಳಿ ಬಂತಪ್ಪ ಅಂತಂದ್ರೆ ಮ್ಯಾಲಿನ ನೀರೆಲ್ಲ ಬಂದು ಸೇವಲಾಲ್ ಗುಡಿ ಒಳಗೆ ನೀರು ಹೋಗ್ತಿತ್ತು. ಪಾಪ ಅವ್ರು ಹೋದಾಗ ನಾನು ಒಂದು 20 ಲಕ್ಷ ಕೊಡ್ತೀನಿ, 30 ಲಕ್ಷ ಕೊಡ್ತೀನಿ ಅಂದ್ರೆ ಇಲ್ಲದ್ರೆ ಆಗಲ್ಲ, ಪೂರ ಕಂಪ್ಲೀಟ್ ಮಾಡೋದಿದ್ರೆ ಮಾಡೋದಿಲ್ಲ ಅಂತೇಳಿ ಅವ್ರು ಬಹಳಷ್ಟು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ರು. ಇನ್ನು 2-3 ದಿವಸದಲ್ಲಿ 1,80,00,000 ಸೇವಲಾಲ್ ಗುಡಿ ಕೊಟ್ಟಿದ್ದೀನಿ. 2 ದಿವಸದಲ್ಲಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಪಕ್ಕದ ಗ್ರಾಮ, ದೂರ ಏನಿಲ್ಲ. 1,80,00,000 ಸೇವಲಾಲ್ ಗುಡಿ ಒಂದೇ ಗುಡಿಗೆ ಕೊಟ್ಟಿದ್ದೀವಿ. ನನ್ಗನ್ಸ ಮಟ್ಟಿಗೆ ಇಡೀ ನನ್ನ ಕ್ಷೇತ್ರದಾಗ ಇಷ್ಟು ವರ್ಷದಾಗ 1,80,00,000 ಎದಕ್ಕೂ ಕೊಟ್ಟಿಲ್ಲ. ಮೊದಲನೇ ಗುಡಿ ಕೊಟ್ಟಿದ್ದ ಸೇವಲಾಲ್ ಗುಡಿ. ನೀವು ತೆಗೆದು ನೋಡ್ಬೋದು. ಲಾಸ್ಟ್ 50 ಲಕ್ಷ ಕೊಟ್ಟಿನಿ, 20 ಲಕ್ಷ ಕೊಟ್ಟಿನಿ. ಒಂದು ಕ್ಷೇತ್ರ ಚೇಮಲಿಂಗೇಶ್ವರ ಗುಡಿಗೆ 1 ಕೋಟಿ ಕಲ್ಯಾಣ ಮಂಟಪ ಕೊಟ್ಟಿದ್ದೀನಿ. 1,80,00,000 ಕೊಟ್ಟಿದ್ದು ಯಾವ್ದಾದ್ರು ಗುಡಿ ಇದ್ರೆ ನನ್ನ ಮತಕ್ಷೇತ್ರದಾಗ ಅದು ಸೇವಲಾಲ್ ಗುಡಿ, ಪಟವಾದ ತಾಂಡ ಅದು ಕೊಟ್ಟಿದ್ದೀನಿ. ಇನ್ನು 2-3 ದಿವಸದಲ್ಲಿ ಅಪ್ಪರಿಗೆ ಕೇಳಿ ಟೈಮ್ ತಗೊಂಡು ಅವ್ರ ಕೈಲಿ ಪೂಜೆ ಮಾಡಿಸಿ 66 ಲಕ್ಷ ದುಡ್ಡುಗೂ ಅದು ಬಿಡುಗಡೆ ಮಾಡಿಸಿದ್ದೀನಿ. ಕೆಲಸ ಕೂಡ ಪ್ರಾರಂಭ ಮಾಡ್ತಾ ಇದ್ದೀನಿ. ತಾವು ನಾನು ಬಹಳ ಸಣ್ಣ ಬೇಡಿಕೆ ಇಟ್ಟಿದ್ರಿ. ನಾನು ಮುಂದಿನ ಈ ಕಾರ್ಯಕ್ರಮ ಬರುವವರೆಗೂ ಅವು ಪೂರ ಕಂಪ್ಲೀಟ್ ಮಾಡಿ ಈ ಕಾರ್ಯಕ್ರಮ ಬರ್ಗಿಲ್ಲ ಅಂದ್ರೆ ಮುಂದೆ ಕಾರ್ಯಕ್ರಮಕ್ಕೆ ಬರಲ್ಲ. ನೀವು ಬೈದವ್ರು ಬರಲ್ಲ, ನೀವು ಕರೆದವ್ರು ಬರಲ್ಲ. ಇದು ನನಗೂ ಒಂದು ಜಿದ್ದದ. ಯಾಕಂತಂದ್ರೆ ಹೋದ ಸಲ ಮಾಡಿ ಸ್ವಲ್ಪ ಮಾಡ್ಲಿಕ್ಕಾಗ್ಯದ. ಈ ಸಲ ನೀವೇನು 3 ಬೇಡಿಕೆ ಇಟ್ಟಿದ್ರಿ, ಖಂಡಿತ 3 ಬೇಡಿಕೆ ಈಡೇರಿಸಿ ನಾನು ಮತ್ತೆ ಈ ಕಾರ್ಯಕ್ರಮ ಬರ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ನಿಮ್ಗೆ ಹೇಳಿ ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ಗಂಭೀರ್ ಸರ್ ಅವರು ಯಾವತ್ತೂ ಜಾಸ್ತಿ ಹೇಳಂಗಿಲ್ಲ. ಅವ್ರು ಹೇಳೋದು 1-2 ಮಾತೆ. ಮತ್ತು ಅವ್ರ ಮಕ್ಕಳು ಕೂಡ ಅವ್ರು ಹೆಂಗಾರ ಅಂತಂದ್ರೆ ಒಂದು ಸಿಂಗಲ್ ಫೋನ್ ಮಾಡಿದ್ರೆ ಮತ್ತೆ ಮುಂದಿನ ವರ್ಷ ಫೋನ್ ಮಾಡ್ತಾರ. ಅವ್ರು ಹೇಳ ಹಾಡೋದ್ ಕೊರತೆ ಅದ, ನಮ್ಮಲ್ಲಿ ಯಾರು ಲೀಡ್ಗಳಿಲ್ಲ, ಬರಲ್ಲ ಹೋಗಲ್ಲ ಅಂತೇಳಿ. ನಾವೆಲ್ಲರೂ ಕೂಡ ಎಷ್ಟು ಹಿರಿಯರಾಗಿದ್ದೀರಿ. ಈ ಗ್ರಾಮದಲ್ಲಿ ಕೂಡ ತಾಂಡದಲ್ಲಿ ಕೂಡ